ಬೈಲೆಕ್ಷನ್ ರಣಕದನಕ್ಕೆ ಕ್ಷಣಗಣನೆ ಶುರುವಾಗಿದೆ. ಇಂದು ಬಹಿರಂಗ ಪ್ರಚಾರಕ್ಕೆ ಅಧಿಕೃತವಾಗಿ ತೆರೆ ಬೀಳುತ್ತಾ ಇದೆ. ಮತದಾರರ ಗೆಲ್ಲೋದಕ್ಕೆ ಅಭ್ಯರ್ಥಿಗಳ ಕೊನೆ ಹಂತದ ಕಸರತ್ತು ಶುರುವಾಗಿದೆ. ಸಂಜೆ 5 ಗಂಟೆಗೆ ಉಭಯ ಕ್ಷೇತ್ರಗಳಲ್ಲಿ ಬಹಿರಂಗ ಪ್ರಚಾರ ಅಂತ್ಯವಾಗಲಿದೆ. ಇವತ್ತು ಬಹಿರಂಗ ಪ್ರಚಾರಕ್ಕೆ ಅಧಿಕೃತ ತೆರೆ ಬೀಳುತ್ತಾ ಇದೆ. ಮತದಾರರ ಮನ ಗೆಲ್ಲೋದಕ್ಕೆ ಅಭ್ಯರ್ಥಿಗಳು ಕೊನೆ ಹಂತದ ಕಸರತ್ತನ್ನು ನಡೆಸ್ತಾ ಇದ್ದಾರೆ. ಸಂಜೆ 5 ಗಂಟೆಗೆ ಉಭಯ ಕ್ಷೇತ್ರಗಳಲ್ಲಿ ಬಹಿರಂಗ ಪ್ರಚಾರ ಅಂತಿಮವಾಗುತ್ತೆ. ಬಹಿರಂಗ ಪ್ರಚಾರ ಅಂತಿಮವಾಗ್ತಿದ್ದ ಹಾಗೆಯೇ ಮನೆ ಮನೆ ಪ್ರಚಾರ ಆರಂಭ ಆಗುತ್ತೆ. 2 ದಿನ ಮನೆ ಮನೆಗೆ ತೆರಳಿ ಅಭ್ಯರ್ಥಿಗಳು ಪ್ರಚಾರವನ್ನು ನಡೆಸುತ್ತಿದ್ದಾರೆ. ಏನು ಕಳೆದ 8-10 ದಿನಗಳಿಂದ 2 ಕ್ಷೇತ್ರದಲ್ಲಿ ಬೀಡು ಬಿಟ್ಟಿದ್ದ ನಾಯಕರು, ಅದರಲ್ಲೂ ಕಾಂಗ್ರೆಸ್ ಅಭ್ಯರ್ಥಿ ಪರ ಸಿಎಂ ಡಿಕೆಶಿ ಸೇರಿದಂತೆ ಹಲವು ನಾಯಕರುಗಳು ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ಸರ್ಕಾರದ ಆಡಳಿತ ಸಾಧನೆಯನ್ನು ಮುಂದಿಟ್ಟುಕೊಂಡು ಅಭ್ಯರ್ಥಿಯ ಪರವಾಗಿ ಪ್ರಚಾರ ನಡೆಸಲಾಗ್ತಾ ಇದೆ. ಸೊ 2 ದಿನ ಮನೆ ಮನೆಗೆ ತೆರಳಿ ಅಭ್ಯರ್ಥಿಗಳು ಪ್ರಚಾರವನ್ನು ನಡೆಸ್ತಾರೆ. ನಾಳೆಯಿಂದ ಇವತ್ತು ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳಲಿದೆ. ಸೊ ಹಾಗಾಗಿ ಅಧಿಕೃತ ತೆರೆ ಬೀಳಲಿದೆ ಇವತ್ತು ಬಹಿರಂಗ ಪ್ರಚಾರಕ್ಕೆ. ಕಳೆದ 8-10 ದಿನಗಳಿಂದ 2 ಕ್ಷೇತ್ರದಲ್ಲಿ ಬೀಡು ಬಿಟ್ಟಿರುವಂತದ್ದು ಕಾಂಗ್ರೆಸ್ ನಾಯಕರುಗಳು. ಅಭ್ಯರ್ಥಿಯ ಪರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಹಲವರು ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ಸರ್ಕಾರದ ಆಡಳಿತ ಸಾಧನೆ ಮುಂದಿಟ್ಟುಕೊಂಡು ಮತವನ್ನ ಯಾಚನೆ ಮಾಡ್ತಾ ಇರುವಂತದ್ದು ಸಿದ್ದರಾಮಯ್ಯನವರು. ಇನ್ನು ರೋಡ್ ಶೋ ಮೂಲಕ ಕಾಂಗ್ರೆಸ್ ಅಭ್ಯರ್ಥಿ ಪರ ಭರ್ಜರಿ ಪ್ರಚಾರವನ್ನ ನಡೆಸಲಾಗ್ತಾ ಇದೆ. ಕಾಂಗ್ರೆಸ್ ಅಭ್ಯರ್ಥಿ ಒಂದ್ ಕಡೆ ಸಮರ್ಥ ಶಾಮನೂರು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕಣದಲ್ಲಿದ್ದಾರೆ. ಅವರ ಪರವಾಗಿ ಕ್ಯಾಂಪೇನ್ ಮಾಡುವಂತಹ ಪ್ರಕ್ರಿಯೆಗಳು ನಡೀತಾ ಇರುವಂತದ್ದು. ಬಹಿರಂಗ ಪ್ರಚಾರಕ್ಕೆ ಇವತ್ತು ತೆರೆ ಬೀಳಲಿದೆ. ಇನ್ನು ಬಾಗಲಕೋಟೆಯಲ್ಲಿ ಉಮೇಶ್ ಮೇಟಿ ಕಣದಲ್ಲಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ. ಸೊ ಹಾಗಾಗಿ ಈ 2 ಕ್ಷೇತ್ರಗಳಲ್ಲಿ ಉಪಚುನಾವಣಾ ಕದನ ಮತ್ತಷ್ಟು ರಂಗು ಪಡ್ಕೋತಾ ಇದೆ. 2 ರಾಷ್ಟ್ರೀಯ ಪಕ್ಷಗಳ ನಾಯಕರುಗಳು ಅಖಾಡಕ್ಕೆ ಇಳಿದಿರುವಂಥದ್ದು. ಒಂದು ಕಡೆ ಬಿಜೆಪಿಯಿಂದ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಆದಿಯಾಗಿ, CT ರವಿ ಆದಿಯಾಗಿ, ಮತ್ತೆ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಆದಿಯಾಗಿ ಹಲವು ನಾಯಕರುಗಳು ಈ ವೇಳೆ ಬಿಜೆಪಿ ಅಭ್ಯರ್ಥಿಯ ಪರ ಕ್ಯಾಂಪೇನ್ ಮಾಡ್ತಾ ಇರುವಂಥದ್ದು. ಅದರಲ್ಲೂ ಬಾಗಲಕೋಟೆ ಅಂತ ಬಂದಾಗ ಅಲ್ಲಿ ವೀರಣ್ಣ ಚರಂತಿಮಠ್ ಕಣದಲ್ಲಿದ್ದಾರೆ. ಇನ್ನು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕಣದಲ್ಲಿರುವಂಥದ್ದು ಶ್ರೀನಿವಾಸ್. ಹಾಗಾಗಿ ಇವರಿಬ್ಬರ ಪರವಾಗಿ ಮತಯಾಚನೆಯನ್ನ ಬಿಜೆಪಿಯ ಪ್ರಮುಖ ನಾಯಕರುಗಳು, ಅದು ಜಗದೀಶ್ ಶೆಟ್ಟರ್ ಇರಬಹುದು, ಪ್ರಹ್ಲಾದ್ ಜೋಶಿ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಗೋವಿಂದ ಕಾರಜೋಳ, ಶ್ರೀರಾಮುಲು ಸೇರಿದಂತೆ ಹಲವು ಪ್ರಮುಖ ನಾಯಕರುಗಳು ಬಿಜೆಪಿ ಅಭ್ಯರ್ಥಿಯ ಪರವಾಗಿ ಕ್ಯಾಂಪೇನ್ ಅನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಕಾಂಗ್ರೆಸ್ನ ಪ್ರಮುಖ ನಾಯಕರುಗಳು, ಅದರಲ್ಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಆದಿಯಾಗಿ ಪ್ರಮುಖ ನಾಯಕರುಗಳು, ಸತೀಶ್ ಜಾರಕಿಹೊಳಿ ಆದಿಯಾಗಿ ಪ್ರಮುಖ ನಾಯಕರುಗಳು ಪ್ರಚಾರದಲ್ಲಿ ನಿರತರಾಗಿರುವಂಥದ್ದು ನಾವು ನೋಡ್ತಿದ್ದೀವಿ. ಸೊ ಇನ್ನು ಇವತ್ತು ಅಧಿಕೃತವಾಗಿ ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳುತ್ತೆ. ಇನ್ನು ನಾಳೆಯಿಂದ 2 ದಿನಗಳ ಕಾಲ ಮನೆ ಮನೆ ಪ್ರಚಾರವನ್ನು ನಡೆಸಿ ಮತಯಾಚನೆಯನ್ನ ಮಾಡಲಾಗುತ್ತೆ. ಆ ಮೂಲಕ ಅಭ್ಯರ್ಥಿಯ ಪರವಾಗಿ ಮತಯಾಚನೆ ಮಾಡ್ತಾ ಏನೋ ಅಭ್ಯರ್ಥಿಯನ್ನು ಗೆಲ್ಸ್ಕೊಂಡು ಬರುವಂಥ ಒಂದು ನಿಟ್ಟಿನಲ್ಲಿ ಒಂದು ಭಾರೀ ಪ್ರಚಾರ ಮಾಡ್ತಾ ಇರುವಂಥದ್ದು ನಾವು ಕಾಣಬಹುದಾಗಿದೆ. ಆದರೆ ಇಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷಕ್ಕೆ ಈ ಒಂದು ಉಪಚುನಾವಣೆ ಬಹಳ ಪ್ರಮುಖವಾದಂಥ ಮತ್ತು ಪ್ರತಿಷ್ಠೆಯ ಒಂದು ಉಪಚುನಾವಣೆ ಆಗಿರುವಂಥದ್ದು. ಉಪಚುನಾವಣೆ ಮುಂದಿನ ಚುನಾವಣೆಗಳಿಗೆ ದಿಕ್ಸೂಚಿ ಆಗದೇ ಇದ್ರೂ ಕೂಡ ಸೊ ಇದು ಆಡಳಿತಾರೂಢ ಕಾಂಗ್ರೆಸ್ ಪಕ್ಷಕ್ಕೆ ಪ್ರತಿಷ್ಠೆಯ ಪ್ರಶ್ನೆ ಆಗಿರುವಂಥದ್ದನ್ನು ನಾವು ಕಾಣಬಹುದಾಗಿದೆ. ಇನ್ನು ಮತ್ತೊಂದು ಕಡೆ ಬಿಜೆಪಿಗೂ ಇದು ಪ್ರತಿಷ್ಠೆಯ ಪ್ರಶ್ನೆ ಕೂಡ ಹೌದು. ಅದರಲ್ಲೂ ವಿಜೇಂದ್ರ ಅವರಿಗೆ ಪ್ರತಿಷ್ಠೆಯೇ ಹೌದು. ಈ ಕುರಿತಾಗಿ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಮಾರುತಿ ಅವರಿಂದ. ಮಾರುತಿ, ಈ 2 ಕ್ಷೇತ್ರಗಳು ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ, ಈ 2 ಕ್ಷೇತ್ರಗಳಲ್ಲಿ ಬಹಿರಂಗ ಪ್ರಚಾರಕ್ಕೆ ಇವತ್ತು ಅಧಿಕೃತವಾಗಿ ತೆರೆ ಬೀಳಲಿದೆ. ಹಾಗಾಗಿ 2 ಕ್ಷೇತ್ರಗಳಲ್ಲಿ ಇವತ್ತು ಬಹಿರಂಗ ಪ್ರಚಾರದ ಸಂದರ್ಭ ಯಾವ ರೀತಿಯ ಒಂದು ಅಖಾಡ ಮತ್ತಷ್ಟು ರಂಗು ಪಡ್ಕೊಳ್ತಾ ಇದೆ, ಪ್ರಚಾರದ ಒಂದು ಭರಾಟೆ ಯಾವ ರೀತಿ ಕಂಡು ಬರ್ತಾ ಇದೆ ಅಂತ? ಏನು ರಾಜ್ಯದ 2 ಬೈ ಎಲೆಕ್ಷನ್ ಕ್ಷೇತ್ರದ ಬಹಿರಂಗ ಪ್ರಚಾರಕ್ಕೆ ಇವತ್ತು ಬ್ರೇಕ್ ಬೀಳಲಿದೆ. ಹೀಗಾಗಿ 2 ಪಕ್ಷದ ಪ್ರಮುಖ ನಾಯಕರು ಕೂಡ ಇವತ್ತು ಕೊನೆ ಹಂತದ ಕಸರತ್ತಿಗೆ ಮುಂದಾಗಿರುವಂತದ್ದು. ಇವತ್ತು ಸಿಎಂ ಸಿದ್ದರಾಮಯ್ಯ ಕೂಡ ನೇರವಾಗಿ ಬಾಗಲಕೋಟೆಯಲ್ಲಿ ಪ್ರಚಾರದಲ್ಲಿ ಇಳಿದಿರೋದು. ಒಟ್ಟಿನಲ್ಲಿ ಏನು ಈ ಬೈ ಎಲೆಕ್ಷನ್ ಇದೆ, 2 ಪಕ್ಷದಲ್ಲೂ ಒಂದು ಮುಂದಿನ ಬದಲಾವಣೆಗೆ ದಿಕ್ಸೂಚಿ ಆಗುತ್ತಾ ಎಂಬ ಪ್ರಶ್ನೆಯೂ ಕೂಡ ಕಾಡ್ತಾ ಇರೋದು. ಇವತ್ತು ಸಂಜೆ 7 ಗಂಟೆ ಒಳಗೆ ಬಹಿರಂಗ ಪ್ರಚಾರಕ್ಕೆ ಬ್ರೇಕ್ ಬೀಳಲಿದೆ. ಆನಂತರ ಮನೆ ಮನೆ ಪ್ರಚಾರಕ್ಕೂ ಕೂಡ ಏನು ಸ್ಟಾರ್ಟ್ ಆಗುತ್ತೆ. ಅದು ನಾಳೆ ಸಂಜೆ 6 ಗಂಟೆ ಒಳಗೆ ಅದಕ್ಕೂ ಕೂಡ ಬ್ರೇಕ್ ಬೀಳುತ್ತೆ. ಆದ್ರೆ ಈ 2 ದಿನ, ಈ 1 ದಿನ ಏನಿದೆ ಅದು ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿದೆ, ಸಾಕಷ್ಟು ಬದಲಾವಣೆಗೂ ಕೂಡ ಕಾರಣ ಆಗಬಹುದು. ಹೀಗಾಗಿಯೇ ಸತತವಾಗಿ ಸಿಎಂ ಸಿದ್ದರಾಮಯ್ಯ 1 ವಾರಗಳ ಕಾಲ 2 ಕ್ಷೇತ್ರದಲ್ಲೂ ಕೂಡ ಪ್ರಚಾರ ಮಾಡಿದ್ರು. ಅದೇ ರೀತಿ DKಶಿ ಅವರು ಕೂಡ ಸುಮಾರು 1 ವಾರಗಳ ಕಾಲ ಎಲ್ಲ 2 ಕ್ಷೇತ್ರದಲ್ಲೂ ಪ್ರಚಾರ ಮಾಡಿದ್ರು. ಈ ಕಡೆ ವಿಜಯೇಂದ್ರ ಆಗಿರ್ಬೋದು, ಅಶೋಕ್ ಆಗಿರ್ಬೋದು, ಮತ್ತೆ BSY ಆಗಿರ್ಬೋದು, ಮತ್ತೆ ಅದೇ ರೀತಿ ಏನು ಬಿಜೆಪಿ ನಾಯಕರಿದ್ದಾರೆ ಅವರು ಕೂಡ ಗೆಲ್ಲುವ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಿದ್ದಾರೆ. ಸಾಕಷ್ಟು ಭರವಸೆಗಳನ್ನ ಕೂಡ
ಜನರಿಗೆ ನೀಡ್ತಾ ಇರುವಂತದ್ದು. ಒಟ್ಟಿನಲ್ಲಿ ಎರಡೂ ಪಕ್ಷಕ್ಕೂ ಈ ಎರಡು ಬೈ ಎಲೆಕ್ಷನ್ ಏನಿದೆ ದಾವಣಗೆರೆ ಮತ್ತು ಬಾಗಲಕೋಟೆ ಅದು ಪ್ರತಿಷ್ಠೆಯ ಕಣ ಆಗಿರುವಂತದ್ದು. ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ತಮ್ಮ ಸ್ಥಾನದಲ್ಲಿ ಮುಂದುವರಿಬೇಕಂದ್ರೂ ಕೂಡ ಇದೊಂದು ರೀತಿಯಾದಂತ ಪ್ರತಿಷ್ಠೆ ಆಗಿರುವಂತದ್ದು. ಇನ್ನೊಂದ್ ಕಡೆ ಡಿ ಕೆ ಶಿವರ್ಗೂ ಕೂಡ ಸಿಎಂ ಸ್ಥಾನ ಪಡೆಯುವ ನಿಟ್ಟಿನಲ್ಲಿ ಇದು ಕೂಡ ಒಂದು ಅಸ್ತ್ರ ಆಗಬಹುದು. ಯಾಕೆಂದ್ರೆ ಒಂದ್ ವೇಳೆ ಗೆದ್ದಿದ್ದಲ್ಲಿ ಮತ್ತಷ್ಟು ಹೈಕಮಾಂಡ್ಗೆ ಒತ್ತಡ ಹಾಕುವ ಸಾಧ್ಯತೆ ಇರೋದು. ಇನ್ನೊಂದ್ ಕಡೆ ವಿಜಯೇಂದ್ರಗೂ ಕೂಡ ತಮ್ಮ ರಾಜ್ಯಾಧ್ಯಕ್ಷ ಮುಂದುವರಿಬೇಕು ಅಂದ್ರೆ ಇದು ಗೆಲ್ಲುವ ಅನಿವಾರ್ಯತೆ ಕೂಡ ವಿಜಯೇಂದ್ರಗೆ ಇರಬಹುದು. ಒಟ್ಟಿನಲ್ಲಿ ಎರಡೂ ಪಕ್ಷದ ಪ್ರಮುಖ ನಾಯಕರಿಗೂ ಕೂಡ ಈ ಬೈ ಎಲೆಕ್ಷನ್ ಏನಿದೆ ಪ್ರತಿಷ್ಠೆ ಕಣೆ ಆಗಿದೆ. ಅದರಿಂದಾಗಿಯೇ ಇವತ್ತು ಕೊನೆಯ ಹಂತದ ಕಸರತ್ತಿಗೆ ಎಲ್ಲಾ ಪಕ್ಷದ ನಾಯಕರು ಕೂಡ ಮುಂದಾಗಿರುವಂತದ್ದು. ವಸಂತ್, ಮತದಾರರು ಮತಗಟ್ಟೆಗೆ ಹೋಗಿ ಮತ ಚಲಾಯಿಸುವವರೆಗೂ ಕೂಡ ಮತದಾರನ ಮನಸ್ಸಿನಲ್ಲಿ ಏನಿದೆ ಅನ್ನುವಂಥದ್ದು ಯಾರಿಗೂ ಅರ್ಥ ಆಗೋದಿಲ್ಲ. ಈಗ ಪ್ರಚಾರದ ಸಂದರ್ಭದಲ್ಲಿ ಜನ ಸೇರಬಹುದು, ಜೈಕಾರ ಹಾಕಬಹುದು, ಅಂತಿಮವಾಗಿ ಮತದಾನ ಮಾಡುವಂತಹ ಸಂದರ್ಭದಲ್ಲೇ ಮತದಾರನ ಒಂದು ಚಿತ್ತ ಯಾರತ್ತ ಅಥವಾ ಆತನ ಮನಸ್ಸಿನಲ್ಲಿ ಏನಿದೆ ಅನ್ನುವಂಥದ್ದು ಫಲಿತಾಂಶದ ಬಳಿಕ ಗೊತ್ತಾಗುತ್ತೆ. ಅಂದ್ರೆ ಇಲ್ಲಿ ಮತದಾನ ಪ್ರಕ್ರಿಯೆಗೂ ಮುನ್ನ ಇನ್ನೇನು ಮನೆ ಪ್ರಚಾರ ನಾಳೆ ನಾಡಿದ್ದು. ಸೊ ಹಾಗಿರುವಾಗ ಇಲ್ಲಿ ಅಭ್ಯರ್ಥಿಗಳಿಗೆ ಯಾವ ರೀತಿಯ ಒಂದು ನಡುಕ ಶುರುವಾಗ್ತಾ ಇದೆ ಅಂತ. ಎಸ್ ಪ್ರಶಾಂತ್, ಈ ವಿಚಾರದಲ್ಲಿ ಏನು ಅಭ್ಯರ್ಥಿಗಳಿಗೂ ಸಾಕಷ್ಟು ಆತಂಕ ಇದೆ. ಯಾಕೆಂದ್ರೆ ಎರಡು ಪಕ್ಷದಿಂದಲೂ ಕೂಡ ಮತದಾರರನ್ನು ಸೆಳೆಯುವ ಪ್ರಯತ್ನ ಮಾಡಿದೆ. ಅದೇ ರೀತಿ ಪಕ್ಷದಲ್ಲಿರುವಂತಹ ಅಸಮಾಧಾನಗಳನ್ನು ಕೂಡ ಬಗೆಹರಿಸುವ ಪ್ರಯತ್ನ ಎರಡೂ ಪಕ್ಷದಿಂದಲೂ ಮಾಡಿರುವಂತದ್ದು. ಈ ಕಡೆ ಬಾಗಲಕೋಟೆಯಲ್ಲೂ ಕೂಡ ಅದೇ ಪ್ರಯತ್ನ ನಡೆದಿದೆ. ಇನ್ನೊಂದ್ ಕಡೆ ದಾವಣಗೆರೆಯಲ್ಲೂ ಕೂಡ ಎಲ್ಲ ಪ್ರಯತ್ನಗಳನ್ನು ನಡೆದಿರುವಂತದ್ದು. ಪ್ರಮುಖವಾಗಿ ದಾವಣಗೆರೆ ವಿಚಾರಕ್ಕೆ ಬರೋದಾದ್ರೆ ಬಿಜೆಪಿಯಲ್ಲಿ ಸಾಕಷ್ಟು ಅಂದ್ರೆ ಒಂದ್ ರೀತಿಯಾದ ಕಿತ್ತಾಟ ಎಲ್ಲವೂ ಇತ್ತು. ಆದ್ರೆ ಈ ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಜಿಎಂ ಸಿದ್ದೇಶ್ವರ ಬಣ ಆಗಿರ್ಬೋದು, ಮತ್ತೆ ರೇಣುಕಾಚಾರ್ಯ ರೆಡ್ಡಿ ಮತ್ತು BSY ಟೀಮ್ ಏನಿದೆ ಎಲ್ಲರೂ ಕೂಡ ಒಟ್ಟಾಗಿ ಕೆಲಸಗಳನ್ನ ನಿರ್ವಹಿಸಿದ್ರು ಮತ್ತು ಪ್ರಚಾರದಲ್ಲಿ ಭಾಗಿಯಾದರು. ಅದೇ ರೀತಿಯಾದಂತೆ ಏನು ಕಾಂಗ್ರೆಸ್ನಲ್ಲೂ ಕೂಡ ಮುಸ್ಲಿಂ ಅಸಮಾಧಾನ ಇತ್ತು, ಅದರಲ್ಲೂ ಕೂಡ ಶಮನ ಆಗುವ ಪ್ರಯತ್ನದಲ್ಲಿ ಇರುವಂತದ್ದು. ಒಟ್ಟಿನಲ್ಲಿ ಇನ್ನೊಂದ್ ಕಡೆ ಬಾಗಲಕೋಟೆ ವಿಚಾರದಲ್ಲಿ ಬರೋದಾದ್ರೆ ಬಾಗಲಕೋಟೆಯಲ್ಲೂ ಕೂಡ ಎರಡೂ ಪಕ್ಷದಲ್ಲಿ ಗೆಲುವಿನ ನಿರೀಕ್ಷೆ ಇರುವಂತದ್ದು. ಅದು ಕೂಡ 50-50 ಅಂತ ಕೂಡ ಹೇಳಲಾಗ್ತಿರೋದು. ಅದರಿಂದಾಗಿ ಮತದಾನ 9ನೇ ತಾರೀಕು ನಡೀತಾ ಇರೋದ್ರಿಂದ ಅಲ್ಲಿವರೆಗೂ ಮತದಾರ ಯಾರು ಕೈ ಹಿಡಿತಾರೆ, ಯಾರಿಗೆ ಮತ ಹಾಕ್ತಾರೆ ಅಂತ ಹೇಳೋದು ಕಷ್ಟ. ಯಾಕೆಂದ್ರೆ ಯಾವುದೇ ನಾಯಕರು ಬಂದು ಕೂಡ ಜನ ಸೇರ್ತಾರೆ, ಆದ್ರೆ ಆ ಮತಗಳು ಕನ್ವರ್ಟ್ ಆಗೋದು ತುಂಬಾ ಕಷ್ಟ. ಅದರಿಂದಾಗಿ ಎರಡು ಪಕ್ಷಕ್ಕೂ ಕೂಡ ಒಂದು ರೀತಿಯಾದಂತ ಟೆನ್ಷನ್ ಇರುವಂತದ್ದು. ವಸಂತ, ಖಂಡಿತ. ಯಾಕೆಂದ್ರೆ ಮತ್ತೊಂದು ಕಡೆ ಕಾಂಗ್ರೆಸ್, ಆಡಳಿತಾರೂಢ ಕಾಂಗ್ರೆಸ್ ತನ್ನ ಒಂದು ಅಭಿವೃದ್ಧಿಯ ವಿಚಾರಗಳನ್ನೇ ಮುಂದಿಟ್ಕೊಂಡು ಅಥವಾ ಗ್ಯಾರಂಟಿ ವಿಚಾರಗಳನ್ನು ಮುಂದಿಟ್ಕೊಂಡು ಜನತೆಯ ಮುಂದೆ ಹೋಗಿದೆ. ಮತ್ತೊಂದು ಕಡೆ ಬಿಜೆಪಿ ಆಡಳಿತಾರೂಢ ಕಾಂಗ್ರೆಸ್ನ ವೈಫಲ್ಯಗಳನ್ನು ಮುಂದಿಟ್ಕೊಂಡು ಜನತೆಯ ಮುಂದೆ ಹೋಗ್ತಾ ಇರುವಂಥದ್ದು. ಸೊ ಈ ಬೆಳವಣಿಗೆಗಳನ್ನು ನೋಡಿದಾಗ ಅಂದ್ರೆ ಈ ಎರಡೂ ರಾಷ್ಟ್ರೀಯ ಪಕ್ಷಗಳ ಒಂದಷ್ಟು ವಿಚಾರಧಾರೆಗಳು ಪ್ರಚಾರದ ಸಂದರ್ಭದಲ್ಲಿ ಎಷ್ಟು ಮಟ್ಟಿಗೆ ಜನರಿಗೆ ರೀಚ್ ಆಗುತ್ತೆ ಅಂತ ಅನ್ಸುತ್ತೆ ಅಂತ. ಒಂದ್ ಕಡೆ ಆಡಳಿತ ಪಕ್ಷದ ಅಭಿವೃದ್ಧಿ ವಿಚಾರಗಳು ಅಂತ ಕಾಂಗ್ರೆಸ್ ನಾಯಕರು ಹೋಗ್ತಾರೆ, ಆಡಳಿತ ಪಕ್ಷದ ವೈಫಲ್ಯಗಳು ಅಂತ ಬಿಜೆಪಿ ನಾಯಕರುಗಳು ಹೋಗ್ತಾರೆ. ಸೊ ಎಷ್ಟು ಮಟ್ಟಿಗೆ ಇದು ಪ್ಲಸ್ ಆಗಬಹುದು ಮೈನಸ್ ಆಗಬಹುದು ಅಂತ ಅನ್ಸುತ್ತೆ ಅಂತ. ಎಷ್ಟು ಅಂತೇನು ಎರಡು ರಾಷ್ಟ್ರೀಯ ಪಕ್ಷದಲ್ಲೂ ಕೂಡ ಪ್ಲಸ್ ಅಂಡ್ ಮೈನಸ್ ಇರುವಂತದ್ದು. ಒಂದ್ ಕಡೆ ನಾವು ಪ್ರಮುಖವಾಗಿ ಕಾಂಗ್ರೆಸ್ ಬರೋಕಾದ್ರೆ ಈಗಾಗಲೇ ಗ್ಯಾರಂಟಿ ಕೊಟ್ಟಿದ್ದೇವೆ, ಮತ್ತೆ ಅದೇ ರೀತಿ ಅಭಿವೃದ್ಧಿ ಕೆಲಸ ಚೆನ್ನಾಗ್ ಆಗ್ತದೆ, ಮತ್ತೆ ಈ ರೀತಿಯಾದ ಅಂಶಗಳನ್ನ ಇಟ್ಕೊಂಡು ಕೂಡ ಅವರು ಪ್ರಚಾರಕ್ಕೆ ಮುಂದಾಗಿರುವಂತದ್ದು. ಆದ್ರೆ ಕಾಂಗ್ರೆಸ್ನಲ್ಲೂ ಕೂಡ ಒಂದು ಮೈನಸ್ ಪಾಯಿಂಟ್ ಇರುವಂತದ್ದು ಒಳ ಮೀಸಲಾತಿ ವಿಚಾರ. ಇದು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಆಗುವ ಸಾಧ್ಯತೆ ಇರುವಂತದ್ದು. ಒಳ ಮೀಸಲಾತಿ ವಿಚಾರ ಬಗ್ಗೆ ಕೂಡ ಬಿಜೆಪಿ ಕೂಡ ಈಗಾಗಲೇ ಟಾರ್ಗೆಟ್ ಅನ್ನ ಕಾಂಗ್ರೆಸ್ ಅನ್ನ ಮಾಡಿರೋದು. ಇನ್ನೊಂದು ಕಡೆ ಏನು ದಾವಣಗೆರೆಗೆ ಸಂಬಂಧಪಟ್ಟಂತೆ ಮುಸ್ಲಿಂ ಏನ್ ಟಿಕೆಟ್ ಕೊಟ್ಟಿಲ್ಲ, ಅದು ಕೂಡ ಒಂದು ಫ್ಯಾಕ್ಟ್ ಆಗಬಹುದು. ಅಂದ್ರೆ ಇಲ್ಲಿ ಕೂಡ ವೋಟ್ ನಿರ್ಧಾರ ಆಗುವ ಸಾಧ್ಯತೆ ಇರುವಂತದ್ದು. ಈಗಾಗಲೇ ಅಲ್ಲಿ ಕೂಡ ಮುಸ್ಲಿಮರು ಕೂಡ ಪಕ್ಷೇತರವಾಗಿ ಸ್ಪರ್ಧಾ ಮಾಡಿದ್ದಾರೆ, ಇದು ಕೂಡ ಕಾಂಗ್ರೆಸ್ಗೆ ಡ್ಯಾಮೇಜ್ ಆಗ್ಬಹುದು. ಅದೇ ರೀತಿ ಏನು ಅಭಿವೃದ್ಧಿ ಕೆಲಸಗಳು ನಡೆಯುತ್ತಿಲ್ಲ ಅಂತ ಬಿಜೆಪಿ ಕೂಡ ಆರೋಪ ಮಾಡ್ತಿರೋಂಥದ್ದು, ಇದು ಕೂಡ ಒಂದ್ ರೀತಿ ಫ್ಯಾಕ್ಟ್ ಆಗುತ್ತೆ. ಒಂದೇ ರೀತಿ ಇದು ಕೂಡ ಒಂದ್ ರೀತಿಯಾದ ಅಸ್ತ್ರ ಕೂಡ ಬಿಜೆಪಿ ಆಗಿರುವಂತದ್ದು. ಇವೆಲ್ಲವೂ ಅಂಶಗಳು ಕೂಡ ಒಂದ್ ರೀತಿಯಾದ ಕಾಂಗ್ರೆಸ್ಗೆ ಮೈನಸ್ ಇದೆ ಮತ್ತೆ ಪ್ಲಸ್ ಇದೆ. ಇನ್ನೊಂದ್ ಕಡೆ ಬಿಜೆಪಿಗೆ ಬರೋದಾದ್ರೆ ಬಿಜೆಪಿಯಲ್ಲೂ ಕೂಡ ಒಗ್ಗಟ್ಟಿನ ಕೊರತೆ ಇತ್ತು. ಯಾಕೆಂದ್ರೆ ಜಿಎಂ ಸಿದ್ದೇಶ್ವರು ಮತ್ತೆ ಏನು ರೇಣುಕಾಚಾರ್ಯ ನಡುವೆ ಸಾಕಷ್ಟು ವರ್ಷಗಳಿಂದಲೂ ಕೂಡ ಫೈಟ್ ಇತ್ತು, ಮತ್ತೆ ಕಿತ್ತಾಟ ಇತ್ತು. ಆದ್ರೂ ಇದೆಲ್ಲವನ್ನು ಮರೆತು ಅವರು ಪ್ರಚಾರದಲ್ಲಿ ಭಾಗಿಯಾಗ್ತಿದ್ರೆ ಎಲ್ಲ ಒಂದ್ ಕಡೆ ಕೇವಲ ಚುನಾವಣೆ ಪ್ರಚಾರಕ್ಕೆ ಮಾತ್ರ ಒಗ್ಗಟ್ಟಾಗಿದ್ದಾರೆ ಎಂಬ ಪ್ರಶ್ನೆಯೂ ಕೂಡುತ್ತೆ. ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಎಂಬುದು ಕೂಡ ನಾವು ಕಾದು ನೋಡ್ಬೇಕು. ಈ ವಿಚಾರದಲ್ಲಿ ಬರೋದಾದ್ರೆ ಕಾಂಗ್ರೆಸ್ಗಿನ್ನ ಸ್ವಲ್ಪ ಬಿಜೆಪಿಯಲ್ಲೇ ಕೂಡ ಪ್ಲಸ್ ಪಾಯಿಂಟ್ ಇಷ್ಟಾಗಿರುವಂತದ್ದು. ಯಾಕಂದ್ರೆ ಬಿಜೆಪಿಯಲ್ಲಿ ಆಡಳಿತ ಪಕ್ಷ ಆಗಿರೋದ್ರಿಂದ ನಿರೀಕ್ಷೆಗಳು ಜಾಸ್ತಿ ಇರ್ತವೆ, ಮತ್ತೆ ಅವ್ರ ಮೇಲೆ ಒತ್ತಡ ಕೂಡ ಜಾಸ್ತಿ ಇರ್ತವೆ. ಅವ್ರನ್ನೆಲ್ಲ ಪೂರೈಸ ಆಗುತ್ತಾ ಇಲ್ವೇ ಎಂಬುದು ಕೂಡ ಮುಂದಿನ ದಿನಕ್ಕೆ ನೋಡ್ಬೇಕಾಗುತ್ತೆ. ಒಟ್ಟಲ್ಲಿ ಕಾಂಗ್ರೆಸ್ಗೆ ಒಳ ಮೀಸಲಾತಿ ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಆಗುತ್ತೆ. ಅದನ್ನೇ ಬಳಸ್ಕೊಳ್ಳಿ ಎಷ್ಟರ ಮಟ್ಟಿಗೆ ಬಿಜೆಪಿ ನಾಯಕರು ಯಶಸ್ವಿ ಆಗ್ತಾರೆ, ಅದನ್ನ ಎಷ್ಟರ ಮಟ್ಟಿಗೆ ತಮ್ಮ ಚುನಾವಣೆ ಪ್ರಚಾರದಲ್ಲಿ ಬಳಸ್ಕೊಂಡಿದ್ದಾರೆ ಎಂಬುದು ಕೂಡ ಮುಂದಿನ ದಿನಗಳಿಗೆ ಕನ್ವರ್ಟ್ ಆಗುವಂತ ಮತದ ಆಧಾರದ ಮೇಲೆ ಕೂಡಿರುವಂತದ್ದು. ವಸಂತ್, ಧನ್ಯವಾದ ಮಾರುತಿ ತಮ್ಮೆಲ್ಲ ಮಾಹಿತಿಗಾಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.